ಸತತ 8 ಬಾರಿ ಗೆಲ್ಲುವ ಮೂಲಕ 45 ವರ್ಷಗಳ ನಂತರವೂ ಸಹ ಏನು ಸೋಲರಿದ ಸರ್ದಾರ ಎನಿಸಿಕೊಂಡಿರುವಂತಹ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಅಭಿನಂದನಾ ಸಮಾರಂಭವನ್ನು ಹುಬ್ಬಳ್ಳಿಯಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಒಂದು ರೀತಿಯಲ್ಲಿ ಏನು ಅವರ ಒಂದು ಶಿಷ್ಯವೃಂದ ಇರ್ಬೋದು ಮತ್ತು ಏನು ಶಿಕ್ಷಕರು ಇರ್ಬೋದು ಮತ್ತು ಇಡೀ ಒಂದು ಪಕ್ಷಾತೀತ ಒಂದು ಕಾರ್ಯಕ್ರಮ ನಡೀತು ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷಗಳ ನಾಯಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ರೀತಿಯಲ್ಲಿ ಏನು ಅಜಾತ ಶತ್ರು ಅನ್ನೋ ರೀತಿಯಲ್ಲೇ ಒಂದು ಹೊರಟ್ಟಿಯವ್ರನ್ನ ಸನ್ಮಾನಿಸಿ ಗೌರವಿಸುವಂಥ ಕೆಲಸವನ್ನು ಇವತ್ತು ಮಾಡಲಾಯಿತು. ಏನು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು CM ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು, ಏನು ಪರಿಷತ್ ಸಭಾಧ್ಯಕ್ಷರ ಏನು ವಿಧಾನಸಭೆ ಸಭಾಧ್ಯಕ್ಷರಾದಂತಹ UT ಖಾದರ್ ಮತ್ತು ಏನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಇರ್ಬೋದು ಮತ್ತು ಜಗದೀಶ್ ಶೆಟ್ಟರ್ ಸೇರಿ ಹಲವಾರು ನಾಯಕರು, ಸಚಿವರು, ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯವಾಗಿ ಏನಂದರೆ ಇಲ್ಲಿ ಏನು ಹೊರಟ್ಟಿಯವರು ಒಂದು ವಿಧಾನ ಪರಿಷತ್ ಸದಸ್ಯರಾಗಿ 45 ವರ್ಷಗಳನ್ನು ಪೂರೈಸಿದ್ದಾರೆ ಮತ್ತು ಅದರಲ್ಲೂ ಏನು 8 ಬಾರಿ ಸತತವಾಗಿ ಗೆಲ್ಲುವ ಮೂಲಕ ಏನು ಒಂದು ದಾಖಲೆ ನಿರ್ಮಿಸಿದ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹೊರಟ್ಟಿಯವರು 1980ರಲ್ಲಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆಗೆ ಅಖಾಡಕ್ಕಿಳಿದಿದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದು ಗೆಲುವು ಸಾಧಿಸಿದರು. ನಂತರ ಬೇರೆ ಬೇರೆ ಪಕ್ಷಗಳಲ್ಲೂ ಸಹ ಗುರುತಿಸಿಕೊಂಡು ಕೊನೆಗೆ ಈಗ BJPನಲ್ಲಿ ಈಗ BJPಯಿಂದ ಎಲೆಕ್ಟ್ ಆಗಿದ್ದಾರೆ, 8ನೇ ಬಾರಿ ಎಲೆಕ್ಟ್ ಆಗಿದ್ದಾರೆ. BJP ಏನು ಈಗ BJPಯ ಬೆಂಬಲ ಮತ್ತು JDS ಬೆಂಬಲದೊಂದಿಗೆ ಪರಿಷತ್ ಸಭಾಪತಿಯಾಗಿಯೂ ಸಹ ಅವರು ಒಂದು ಮುಂದುವರಿತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಒಂದು 45 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮತ್ತು ಅವರಿಗೆ ಅದ್ಧೂರಿಯಾಗಿ ಸನ್ಮಾನ ಮಾಡುವಂಥ ಕೆಲಸವನ್ನು CM ಸಿದ್ದರಾಮಯ್ಯ ಅವರೇ ಮಾಡಿದರು. ಮತ್ತು ಅವು ಬೇರೆ ಬೇರೆ ಪಕ್ಷಗಳ ಮುಖಂಡರು, ಮಹಾನಗರ ಪಾಲಿಕೆ ಪ್ರತಿನಿಧಿಗಳು ಸಹ ಅವರನ್ನು ಸನ್ಮಾನಿಸಿ ಗೌರವಿಸುವಂತಹ ಕೆಲಸವನ್ನು ಮಾಡಿದರು. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಏನು ರಾಜಕೀಯ ನಾಯಕರ ಮಾತು ಮತ್ತು ಇತ್ಯಾದಿಗಳನ್ನು ಗಮನ ಹರಿಸಿದಂಥ ಸಂದರ್ಭದಲ್ಲಿ ಹೊರಟ್ಟಿ ಅವರಿಗೆ ಒಂದೇನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸ್ತಾರ, ಅದಕ್ಕೆ ಆಸ್ಪದ ಸಿಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಅದಕ್ಕೆ ಖುದ್ದು ಸಿದ್ದರಾಮಯ್ಯ ಅವ್ರನ್ನ ಗೆಸ್ಟಾಗಿ ಆಹ್ವಾನಿಸಿದ್ರ ಅನ್ನೋ ಒಂದು ಪ್ರಶ್ನೆ ಸಹ ಹೇಳುತ್ತೆ. ಯಾಕಂದರೆ ಏನು ಸಮಾರಂಭದಲ್ಲಿ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ ಅವರು ಏನು 45 ವರ್ಷ ಪೂರೈಸಿದ್ದಾರೆ, ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡಬಾರ್ದು. ಕಾಂಗ್ರೆಸ್ನವರು ಸಹ ಒಂದು ರೀತಿಯಲ್ಲಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೆಚ್ಚಿನ ಬಹುಮತ ಪಡ್ಕೊಂಡ್ರೂ ಸಹ ಹೊರಟ್ಟಿ ಅವ್ರನ್ನೇ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾರೆ. ಅದಾದ ನಂತರ ಸಮಾರಂಭದ ಕೊನೆಯಲ್ಲಿ ಮಾತನಾಡುವಂತಹ CM ಸಿದ್ದರಾಮಯ್ಯ ಅವರು ನಾವು ರಾಜಕಾರಣದಲ್ಲಿದ್ದೀವಿ, ರಾಜಕೀಯನೇ ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಎಷ್ಟೋ ಬಾರಿ ನಾನು ವೈಯಕ್ತಿಕವಾಗಿ ಹೊರಟ್ಟಿ ಅವರಿಗೆ ಭಾಳ ಆಪ್ತ, ಅವರು ನನಗೆ ಆಪ್ತರಿದ್ದಾರೆ. ಆದರೆ ಒಂದು ಚುನಾವಣೆ ಅಂತ ವಿಚಾರ ಬಂದಾಗ, ರಾಜಕೀಯ ಅಂತ ವಿಚಾರ ಬಂದಾಗ ನಾವು ಇಬ್ಬರೂ ಸಹ ಮುಖಾಮುಖಿ ಆಗ್ತೇವೆ. ನಾನು ಹೊರಟ್ಟಿನ ಸೋಲಿಸಲಿಕ್ಕೆ ಸಾಕಷ್ಟು ಬಾರಿ ಪ್ರಚಾರನೂ ಮಾಡಿದ್ದೀನಿ. ಆದರೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದಿಲ್ಲ ಅನ್ನೋದು ಬಿಟ್ಟರೆ ನಾವು ಹೊರಟ್ಟಿನ ಸೋಲಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಪರಿಷತ್ನ ಬಲದ ಬಗ್ಗೆಯೂ ಸಹ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಒಂದು ಸ್ಥಾನ ನಮಗೆ ಕೊರತೆ ಇದೆ, ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಾನ ಸಹ ನಮಗೆ ಸಿಗುವಂತಹ ಮುಂದೆ ನಮ್ಮದು ಪರಿಷತ್ನಲ್ಲಿ ಮೆಜಾರಿಟಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಬಸವರಾಜ ಹೊರಟ್ಟಿಯವ್ರನ್ನ ಕೆಳಗಿಳಿಸುವಂತಹ ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಮಾತನ್ನು ಹೇಳಿದರೆ, ಅಂದರೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಈಗೇನು ಪ್ರಹ್ಲಾದ್ ಜೋಶಿ ಅವರೇನು ದಾವ ಉರುಳಿಸೋ ಪ್ರಯತ್ನ ಮಾಡಿದರು. ಅಂದರೆ ಹೊರಟ್ಟಿಯವ್ರನ್ನ ಅದೇ ಸಭಾಪತಿ ಸ್ಥಾನದಲ್ಲಿ ಮುಂದುವರಿಸ್ಬೇಕನ್ನೋ ಒಂದು ದಾಳ ಹಾಕಿದರು. ಅದಕ್ಕೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ CM ಸಿದ್ದರಾಮಯ್ಯ ಉತ್ತರ ಕೊಟ್ಟರು. ಮತ್ತು ರಾಜಕೀಯದಲ್ಲಿದ್ದಾಗ ನಾವು ರಾಜಕೀಯನೇ ಮಾತಾಡಬೇಕಾಗುತ್ತೆ, ರಾಜಕೀಯ ನಡೆಗಳನ್ನ ಅನುಸರಿಸಬೇಕಾಗುತ್ತೆ. ಮತ್ತು ನಮಗೆ ಒಂದು ವೇಳೆ ಬಹುಮತ ಬಂದರೆ ಖಂಡಿತವಾಗಿಯೂ ಆ ಒಂದು ಸ್ಥಾನದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿನ ಒಂದು ಸ್ಪೀಕರ್ನ ಮಾಡಲಿಕ್ಕೆ ವಿಚಾರ ಮಾಡ್ತೀವಿ. ಒಂದು ವೇಳೆ ಅದೇ ಸ್ಥಾನದಲ್ಲಿ ಮುಂದುವರಿಬೇಕಂದ್ರೆ ಅವರು ಪಕ್ಷ ಬದಲಾಯಿಸ್ಬೇಕಂದ್ರೆ ಈಗಿರುವಂಥ BJP ಬಿಟ್ಟು ಕಾಂಗ್ರೆಸ್ ಸೇರ್ಬೇಕನ್ನೋ ಒಂದು ಪರೋಕ್ಷ ಒಂದು ಮೆಸೇಜನ್ನು ಸಿದ್ದರಾಮಯ್ಯ ಅವರು ಪಾಸ್ ಮಾಡಿದ್ರು. ಒಟ್ಟಾರೆ ಇಲ್ಲೇನು ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀತು, ಅದರ ಜೊತೆಗೇ ಒಂದು ಪಕ್ಷದ ಒಂದು ಒಳಸುಳಿಗಳನ್ನು, ಅಂದರೆ ಅದರಲ್ಲೂ ಸ್ಪೀಕರ್ ಸ್ಥಾನಕ್ಕೇನು
ಏನು ಒಂದಷ್ಟು ಮುಂದಿನ ದಿನಗಳಲ್ಲಿ ಕೂತು ಬರ್ಬೋದು ಅನ್ನೋ ಒಂದು ವಿಚಾರ ಇದೆ ಏನು ಹೊರಟ್ಟಿಯವರ ಒಂದು ಸ್ಪೀಕರ್ ಸ್ಥಾನಕ್ಕೆ. ಆ ನಿಟ್ಟಿನಲ್ಲೂ ಸಹ ಒಂದು ರೀತಿಯಲ್ಲಿ ಒಂದು ಚರ್ಚೆಗಳು ಸಹ ನಡೀತು ವೇದಿಕೆ ಮೇಲೆ ಅಂತ ಹೇಳ್ಬೋದು. ಒಟ್ಟಾರೆ ಏನು ಅಜಾತ ಶತ್ರು ಅನಿಸ್ಕೊಂಡಂತಹ ಬಸವರಾಜ ಹೊರಟ್ಟಿಯವ್ರನ್ನ ಅದ್ಧೂರಿಯಾಗಿ ಸನ್ಮಾನ ಮಾಡಲಾಗಿದೆ. ಮತ್ತು ಇಡೀ ಒಂದು ಏನು ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಶಿಕ್ಷಕರು ಬಂದಿದ್ದರು ಮತ್ತು ಅವರ ಸ್ಟೂಡೆಂಟ್ಸು ಬಂದಿದ್ದರು ಮತ್ತು ಏನು ಎಲ್ಲ ಪಕ್ಷಗಳಂದರೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಸೇರಿ ವಿವಿಧ ಪಕ್ಷಗಳ ಮುಖಂಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೊರಟ್ಟಿಯವ್ರನ್ನ ಅಭಿನಂದಿಸುವಂಥ ಕೆಲಸ ಮಾಡಿದರು. ಒಂದು ರೀತಿಯಲ್ಲಿ ಅಜಾತ ಶತ್ರು ಮತ್ತು ಏನು ಸೋಲರಿದ ಸ್ತರದ ಇತ್ಯಾದಿ ಬಿರುದುಗಳನ್ನು ಕೊಡೋ ಜೊತೆಗೆ ಅವ್ರಿಗೆ ಏನು ಒಂದು ಅಭಿನಂದನಾ ಒಂದು ಮಾತುಗಳನ್ನು ಸಹ ಒಂದು ಏನು ಹೇಳುವ ಮೂಲಕ ಅವರನ್ನು ಗೌರವಿಸುವ ಮತ್ತು ಮುಂದೆ ಏನು 100 ವರ್ಷಗಳ ಇನ್ನು ಮುಂದಿನ ಚುನಾವಣೆಯಲ್ಲೂ ಸಹ ಸ್ಪರ್ಧೆ ಮಾಡ್ರಿ ಅಂತೇಳಿ ಶುಭ ಕೋರುವಂತಹ ಕೆಲಸವನ್ನು ಅಭಿಮಾನಿಗಳು ಮಾಡಿದ್ದಾರೆ. ಒಟ್ಟಾರೆ ಏನು ಒಂದು ಕಡೆ ಹೊರಟ್ಟಿಯವರ ಅಭಿನಂದನಾ ಸಮಾರಂಭ, ಮತ್ತೊಂದು ಕಡೆ ರಾಜಕೀಯ ಚರ್ಚೆ. ಮುಂದಿನ ದಿನಗಳಲ್ಲಿ ಈ ಒಂದು ಏನು ಇಲ್ಲಿ ವೇದಿಕೆ ಮೇಲೆ ಚರ್ಚೆ ನಡೆದಂತಹ ವಿಚಾರಗಳು ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಹುಟ್ಟಿಸಿರೋದು ಸತ್ಯ ಅಂತ ಹೇಳ್ಬೋದು. ಒಟ್ಟಾರೆ ಏನು ಸೋಲರಿದ ಸರ್ದಾರ್ ಅನಿಸ್ಕೊಂಡಂತಹ ಹೊರಟ್ಟಿಯವ್ರನ್ನ ಅದ್ಧೂರಿಯಾಗಿ ಸನ್ಮಾನಿಸುವ ಮೂಲಕ ಪಕ್ಷಾತೀತವಾಗಿ ಗೌರವಿಸುವಂಥ ಕೆಲಸವನ್ನು ಇವತ್ತು ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ. ಶಿವರಾಮಸ್ವಾಮಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.